ರೀ ನಿಮಗೆ ನನ್ನ ಮಗ ಎಲ್ಲವನೇ ಅಂತ ಸಂದ ಗೊತ್ತು ಅಂತ ನನಗೆ ಗೊತ್ತು. ಸುಮ್ಕೆನೆಯಾ ನೀವು ನನ್ನ ಮಗನ ವಾಪಸ್ ಕರೆಸ್ರಿ ರೀ. ಒಂದು ಹುಡುಗಿ ಮಾನ ಮರುವದಿ ಪ್ರಶ್ನೆ ರೀ. ಅವಳು ಆಗಲೇ ಅವಳು ಹೊಟ್ಟೆ ಎಲ್ಲ ಮುಂದಕ್ಕೆ ಬತ್ತೈತೆ. ನಮ್ಗೇನಾರ ಈ ಕರ್ಮ ತೊಟ್ಬಿಡ್ತದೆ. ನನ್ನ ಮಾತು ಕೇಳಿ ಕರೆಸ್ರಿ. ನಾವು ಸುಮ್ಕೆನೆಯಾ ಹೆಂಗನ ಮಾಡ್ಬಿಟ್ಟು ಮದುವೆ ಮಾಡ್ಬಿಡೋಣ. ಆಗಿದ್ದಾಗಲಿ ಏನಂತೆ, ಬಡವರಾದ್ರೇನು ಸಾವುಕಾರಾದ್ರೇನಂತೆ, ನನ್ನ ಮಾತು ಕೇಳಿ. ಏಯ್ ಮುಚ್ಕಂಡ್ ನಿನ್ ಕೆಲ್ಸ ಏನಾಯ್ತು ಅದನ್ನ ಮಾಡದ್ ಕಲಿ. ಅದ್ ಬಿಟ್ಬಿಟ್ಟು ನನ್ನ ಕೆಲ್ಸದ ವಿಚಾರಕ್ಕೆ ಏನಾರ ಬಂದ್ಬಿಟ್ಟಿ ಅಂತಂದ್ರೆ ನಾನಂತೂ ಸುಮ್ಕಿರಕ್ಕಿಲ್ಲ, ಗ್ರಾಚಾರ ಬುಡ್ಸ್ಬಿಡ್ತೀನಿ. ನೀನ್ ಎಲ್ಲಿರ್ಬೇಕೋ ಅಲ್ಲಿರೋ. ಇವಾಗ ನಿನ್ನ ಹೆಸ್ರುನಾಗ ಏನು ಆಸ್ತಿ ಇಲ್ಲ. ನೀನ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಕ್ಕೆ ನನ್ನ ಮಗ ಹೇಳೋನೆ ಎಲ್ಲ ಆಸ್ತಿ ನಿಂದೆ ಕಣಪ್ಪ, ನಿನ್ನ ಹತ್ರನೇ ಇಟ್ಕ, ನೀನ್ ಏನಾರ ಮಾಡ್ಕ ಅಂತ. ಅದಕ್ಕೆ ನೀ ಇಲ್ಲೆಲ್ಲ ವ್ಯವಹಾರನೂ ನಾನು ಮಾಡ್ತಾ ಇರೋದು. ಬಾಯಿ ಮುಚ್ಕೊಂಡು ಹೋಗಿ ಕ್ಯಾಮೆ ಮಾಡೋದ್ ಕಲ್ತ್ಕ. ಇಲ್ಲಿ ಬಂದ್ಬಿಟ್ಟು ಗಂಡನ ಮುಂದೆ ಬಂದ್ಬಿಟ್ಟು ಊತದ್ ಕಲ್ತ್ಕೋಬೇಡ. ಅಲ್ಲ ರೀ, ಆ ಮಮತಾ ಮಗಳು ಪಾಪ ರೀ. ನಮ್ಮನೆ ವಂಶದ ಕುಡಿನೇ ತಾನೇ ಬೆಳೀತಾ ಇರೋದು. ನೀವೊಂದು ಮಾತು ಮಗಂಗೆ ಹೇಳ್ಬಿಟ್ಟು ಕರೆಸ್ರಿ. ಇಲ್ಲ ಎಲ್ಲವನೇ ಅಂತ ಹೇಳ್ಬಿಟ್ಟು ಆದ್ರೂ ಹೇಳಿ. ನಾನೇ ಹೋಗಿ 4 ಬಾರಿಸಿ ಕೆರೆ ತಗೊಂಡು ಹೊಡೆದು ಜ್ವರ ಬರೋ ಗಂಟ ಕರ್ಕೊಬಿಟ್ಟು ಬರ್ತೀನಿ. ಅದು ಬಿಟ್ಬಿಟ್ಟು ನೀವು ಅದು ಮಾಡ್ದಂಗೆ ಇದು ಮಾಡ್ದಂಗೆ ಎಲ್ಲವನೇ ಅಂತಲೂ ಹೇಳ್ದಂಗೆ ನಿಮ್ಮ ಪಾಡು ನೀವು ಉಣ್ಕೊಂಡು ತಿನ್ಕೊಂಡಿದ್ರೆ ನಮ್ಗೆ ಹೆಂಗೆ ಅನ್ನಿಸ್ತಾ ಇರ್ತದೆ ಹೇಳಿ. ಮಕ್ಕಳು ತಪ್ಪದಾರಿಗೆ ಹೋದಾಗ ನಾವೇನೇ ಹಿಡ್ಕೊಂಡು ಬುದ್ಧಿ ಹೇಳ್ಬೇಕು. ಮಕ್ಳಿಗೆ 7 ಟೈಮಾಗಿ ಹೇಳಿದ್ರೆ ತುಂಬಾ ಚೆನ್ನಾಗಿರೋದು ಕಣಮ್ಮ. ಇವಾಗ ಹೇಳ್ತೀನಿ ಅಂತ ಹೇಳಿದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅನ್ನಂಗೆ ಆಗ್ಬಿಟ್ಟೈತೆ. ಬನ್ನಿ ಬನ್ನಿ. ವಾ, ಏನ್ ಪೊಲೀಸ್ ಆಫೀಸರ್ರೇ ಇಲ್ಲಿ ಗಂಟೆ ಬಂದ್ಬಿಟ್ಟಿದ್ದೀರಾ? ಯಾಕೆ ಯಾವ್ದನ್ನ ಆಯುಧ ಪೂಜೆ ಕಲೆಕ್ಷನ್ಗೆ ಬಂದ್ರ ಏನು? ಲೇ ಹೋಗಿ ಬೀರುನಾಗೆ 2,000 ರೂಪಾಯಿ ತಂದ್ಬಿಟ್ಟು ಬಿಸಾಕ್ ಹೋಗು. ಏಯ್, ನೀನ್ 4 ಕಾಸ್ಗೆ ಎಂಜಲು ಕಾಸ್ಗೆ ಆಯ್ಕೊಂಡು ಹೋಗಕ್ ಬಂದಿರಾ ಅಂತ ನಾಯಿ ನನ್ನ ಮಗ ಅಲ್ಲ ಕಂಡ್ಲಲ್ಲ. ನೀನ ಜಾಡ್ಸು ಒದ್ದು ಕರ್ಕೊಂಡು ಹೋಗ್ಬೇಕು ಅಂತ ಬಂದಿರ ಪೊಲೀಸ್, ಕರ್ನಾಟಕ ಪೊಲೀಸ್ ಕಂಡ್ಲ ನಾನು. ಎದ್ದೊಳ್ಳ ಮ್ಯಾಕೆ ಏನ್ ಬಿಲ್ಡಪ್ ಕೊಟ್ಕೊಂಡು ಕುತ್ಕೊಂಡ್ರ ನೋಡು. ಎದ್ದೊಳ್ಳಲೇ ಸ ಇದೇನ್ ಸ ಈ ತರ ಹೇಳ್ತಾ ಇದ್ದೀರಾ? ನನ್ನ ಗಂಡು ಯಾಕೆ ಸ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀರಾ? ಸರ್ ನೋಡಿ ಏನಾಯ್ತು ಅಂತ ಹೇಳಿ. ನಾವು ಅದೇನಕ್ಕೆ ಅಂತ ಹೇಳ್ಬಿಟ್ಟು ಪರಿಹಾರ ಮಾಡ್ಕೊಡ್ತೀವಿ. ಅದ್ ಬಿಟ್ಬಿಟ್ಟು ನನ್ನ ಗಂಡನ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ಬೇಡಿ ಸರ್. ಅದೇನು ಅಂತ ಹೇಳ್ಬಿಟ್ಟು ಹೇಳಿ. ಎದ್ದೊಳ್ಳ ಪದ್ಮಾಶ್, ನಾನೇನ್ ತಪ್ಪು ಮಾಡಿದೀನಿ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡು ಹೋಗಿ ಬಂದಿದ್ದೀರಾ? ನಾನು ಯಾರ ಮನೆ ಏನಾದ್ರು ಕಳ್ತನ ಮಾಡಿದ್ನ, ಇಲ್ಲ ಯಾರನ್ನಾದ್ರೂ ಕೊಲೆಗಿಲ್ಲ ಏನಾರ ಮಾಡಿದ್ನ? ಏನು ಮಾಡಿಲ್ಲ ತಾನೇ. ಮತ್ ನನ್ನ ಯಾಕೆ ಕರ್ಕೊಂಡು ಹೋಗ್ತೀರಾ ನೀವು? ಸುಮ್ಮನೆ ನೀಯ ಹೋದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ನಾನೇ ಸುಮ್ಕಿರಕ್ಕಿಲ್ಲ ಅಷ್ಟೇ. ಸುಮ್ಕೆ ಹೋಗಿ. ಕಳ್ತನ ಮಾಡಿಲ್ಲ, ಮನೆಯಾಳ ಕೆಲಸ ಮಾಡಿದ್ಯಾ ಅಷ್ಟೇ ನಿನಿಯ. ನಿನ್ನ ಮಗ ಕಂತ್ರಿ ನನ್ನ ಮಗ ಒಂದು ಹುಡುಗಿನ ಬಸ್ರು ಮಾಡ್ಬಿಟ್ಟು ಊರ್ ಬಿಟ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟವನೆ. ನಮಗೂ ಹುಡುಕಿ ಸಾಕಾಗೋಗೈತೆ. ನನ್ನ ಮಗ ಸಿಗ ಗಂಟನುವೆ ನೀನ್ ಪೊಲೀಸ್ ಸ್ಟೇಷನ್ಗೆ ಏನಿಯ ಕಂಬಿ ಎಣಿಸ್ಬೇಕಾಯ್ತದೆ. ಬಾ. ಮಗಂಗೆ ನೀನೇ ಪೂರ್ತಿ ಸಪೋರ್ಟ್ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ನಮಗೆ ಚೆನ್ನಾಗಿ ಎಲ್ಲ ಕಡೆಯಿಂದನೂ ಇನ್ಫಾರ್ಮೇಶನ್ ಸಿಕ್ಕೈತೆ. ನಿನ್ನ ಮಗಂಗೆ ಪೂರ್ತಿ ಸಪೋರ್ಟ್ ಮಾಡಿ ನೀನೇ ಅವನ್ನ ಓಡ್ ಕಳ್ಸಿದ್ಯಾ ಅಂತ ಹೇಳ್ಬಿಟ್ಟು ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ಬಾ ಸುಮ್ಮನೆ. ಅಯ್ಯೋ, ನನ್ನ ಮಗ ಎಲ್ಲವನೇ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲಪ್ಪ. ನನಗೇನು ಗೊತ್ತು ನನ್ನ ಮಗ ಎಲ್ಲವನೇ ಅಂತ? ನೀವು ಪೊಲೀಸರು ತಾನೇ, ಹುಡುಕಳಿ. ಅದಕ್ಕೆ ಮಗನೇ ಹುಡುಕಳಕ್ಕೆ ಅಂತಾನೆ ಬಂದಿದ್ದೀನಿ ಇಲ್ಲಿಗೆ. ಬಾ, ನಮಗ್ ಗೊತ್ತು ಯಾರನ್ನ ಹೆಂಗ್ ಹುಡುಕ್ಬೇಕು ಅಂತ ಹೇಳ್ಬಿಟ್ಟು. ಎಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಎಲ್ಲಿ ಸ್ವಿಚ್ ಲೈಟ್ ಆನ್ ಆಯ್ತದೆ ಅಂತ ಹೇಳ್ಬಿಟ್ಟು ನನಗೂ ಸಂದ ಗೊತ್ತು. ಬಾ, ನಾನು ನಿನ್ನಂಗೆ ನೀ ಆಟ ಆಡ್ಬಿಟ್ಟು ಬೆಳೆದಿರೋನೇನೆ. ನನ್ನ ಮುಂದೆ ನಿನ್ನ ಆಟ ಎಲ್ಲ ತೋರ್ಸಕ್ ಬರ್ಬೇಡ. ನಡಿಲ್ಲ ಮುಚ್ಕೊಂಡು. ಸಾ ಪ್ಲೀಸ್ ಕ್ಷಮಿಸ್ಬಿಡಿ ನನ್ನ ಗಂಡನ. ನನ್ನ ಗಂಡ ಹುಡ್ಕೊಬಿಟ್ಟು ಬರ್ತಾನೆ ನನ್ನ ಗಂಡ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋದ್ರೆ ಊರಾಗೆಲ್ಲ ಮಾನ ಮರುವುದೆಲ್ಲ ಹೊಂಟೋಯ್ತದೆ ಊರಾಗ ನನ್ನ ಮಾನ ಮರುವುದಿ ಎಲ್ಲ ಹೊಂಟೋಯ್ತದೆ. ಇದ್ರೆ ತಾನಿಲ್ಲ ತಿರ್ಬೋಕಿ ನನ್ನ ಮಗನೇ. ನಿನಗೆ ಮಾನ ಮರುವುದಿ ಏನಾದೆಲ್ಲ ಇದ್ದಿದ್ರೆ ನೀನ್ ಯಾಕೆ ಹಿಂಗಿರ್ತಾ ಇದ್ದೆ? ನಿಂಗೆ ಯಾವ ಮಾನ ಮರುವುದಿನೂ ಇಲ್ಲ ಅಂತ ನಂಗೆ ಸಂದ ಗೊತ್ತು. ಮುಚ್ಕೊಂಡ್ ಬಾ. ಯಾರು ಈ ನನ್ನ ಮೇಲೆ ಸಾವುಕಾರನ ಮೇಲೆ ಕಂಪ್ಲೇಂಟ್ ಕೊಡೋ ಅಂತ ಧೈರ್ಯ ಯಾರು ಮಾಡಿದ್ದು? ನಿನ್ನ ಮಗ ಕದ್ ಬಸ್ರು ಮಾಡ್ಬಿಟ್ಟು ಓಡಾಗವನಲ್ಲ, ಆ ಹುಡುಗಿನ ನೀ ಬಂದ್ಬಿಟ್ಟು ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ಮುಚ್ಕೊಂಡ್ ಬಾ. ಅಯ್ಯೋ ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ. ಅವ್ರಿಗೆ ಏನೋ ಒಂದು ಕಾಸು ಗೀಸ್ ಕೊಟ್ಬಿಟ್ಟು ಸುಮ್ಕಿರಿಸ್ತೀನಿ. ಲೇ, ಏನೇ ಮಕ ನೋಡ್ತಾ ಇದೆಯಾ? ಹೋಗೊಂದು 4 ಕಾಸು ಕೊಟ್ಬಿಟ್ಟು ಆ ಹುಡುಗಿಗೆ ಸುಮ್ಕಿರ್ಸಕ್ ಆಗಕ್ಕಿಲ್ವೇನೆ ನಿನ್ಗೆ? ಇಲ್ಲೆಲ್ಲ ನಾನು ಡ್ರಾಮಾ ನಡೀತಿದ್ರೆ ನೋಡ್ಕೊಂಡು ನಿಂತ್ಕೊಂಡಿದ್ದೇನೆ. ಹೋಗಿ ಏನೋ ಒಂದ್ಬಿಟ್ಟು ಮಾಡೋಗು. ಅಯ್ಯಪ್ಪ, ಏನು ಹುಡುಗಿ ಜೀವನ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ದುಡ್ಡು ಬಿಸಾಕ್ಬಿಟ್ರೆ ಎಲ್ಲ ಸರೋಗ್ಬಿಡ್ತೈತಾ? ನಿನ್ನ ಮಗನ್ ಕತ್ತರಿಸ್ಬಿಟ್ಟು ದುಡ್ಡು ಬಿಸಾಕ್ತೀನಿ, ಅವಾಗ ಸರೋಗ್ತೈತಾ? ಅಯ್ಯೋ ಬೆಡಸ ನನ್ನ ಮಗ ಅವನು. ನಿನಗೆ ಹೆಂಗ ಮಗನೋ ಅವ್ರಿಗೂ ಹಂಗೇನಿಯ ಮಗಳು. ಬಾಯಿ ಮುಚ್ಕೊಂಡು ಬಾ. ಅಯ್ಯೋ ದೇವ್ರೆ, ಇದೇನಾಯ್ತು? ಅಯ್ಯೋ ಏನಪ್ಪ ಮಾಡೋದು? ಅಮ್ಮ, ಯಾಕೆ ನಿನ್ ಗಂಡು ನಿನ್ ಕರ್ಕೊಂಡು ಹೋಗ್ತಾವ್ರಲ್ಲ? ಯಾಕೆ ಅಪ್ಪ ಅಂತ ಕರಿಯಲ್ವಾ? ನನ್ನ ಜೀವ ಇರೋ ತನಕ ನನ್ನ ಮಗನ ಅಪ್ಪ ಅಂತ ಕರಿಯಲ್ಲ. ಹೇಳು, ಏನು ಕರ್ಕೊಂಡು ಹೋಗ್ತಿರೋದು? ನಿಮ್ಮ ಅಣ್ಣನ ನಿಮ್ಮ ಅಪ್ಪನೇ ನೀ ಓಡ್ ಕಳ್ಸಿರೋದು ಅಂತ ಹೇಳ್ಬಿಟ್ಟು ಯಾರೋ ಹೋಗ್ಬಿಟ್ಟು ಹೇಳೋರಂತೆ. ಆ ಮಮತಾ ಮಗಳವಳಲ್ಲ, ಅವಳೇ ಹೋಗ್ಬಿಟ್ಟೇನೋ ಕಂಪ್ಲೇಂಟ್ ಕೊಟ್ಟವಳೆ ಅಂತ ಅನ್ನಿಸ್ತಿದೆ. ಅದಕ್ಕೇನೆ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾವ್ರೆ. ಇವಾಗ ಅವಳು ಕಂಪ್ಲೇಂಟ್ ವಾಪಸ್ ತಗೊಳ್ಳೋ ಗಂಟನೂ ನನ್ನ ಗಂಡನ್ ಬಿಡಲ್ಲ. ಈಗ ಏನು ಮಾಡಬೇಕು ಏನು ಕತೆ ಅಂತಾನೆ ಅರ್ಥ ಆಗ್ತಿಲ್ಲ. ಹೋಗಿ 4 ದಿನ ಮುದ್ದೆ ಮುರಿದ್ಬಿಟ್ಟು ಜೈಲ ಕಂಬಿ ಎಣಿಸ್ಬಿಟ್ಟು ಬರಲಿ ಸುಮ್ಮನಿರಮ್ಮ. ಅವಾಗಾದ್ರೂ ನಾನು ಬುದ್ಧಿ ಬರ್ತೈತೆ. ಈ ಮನೆಗಿದ್ದಾಗಂತೂ ಬುದ್ಧಿ ಬಂದಿದ್ದಂತೂ ನಾ ಕಾಣೆ. ಅಲ್ಲೋಗಿ ಜೈಲಾಗಾದ್ರೂ ಇದ್ರೆ ಚೆನ್ನಾಗಿ ಬುದ್ಧಿ ಬರ್ಬೋದೇನೋ. ನೋಡೋಣ, ಸುಮ್ಮನೆ ಇರು. ಇದೇನೇ ಇದು ನಿಧಿ, ಅಪ್ಪನ ಬಗ್ಗೆನೇ ಹಿಂಗೆಲ್ಲ ಮಾತಾಡ್ತೀಯಲ್ಲ?
ಇನ್ನೊಂದ್ಸಲ ನನ್ಗೆ ಅಪ್ಪ ಅಂತ ಮಾತ್ರ ಹೇಳಕ್ ಬರಬೇಡಿ. ನನಗೂ ಅವ್ರಿಗೂ ಒಂದು ಚೂರು ಆಗಲ್ಲ. ನನಗಂತೂ ಅವ್ರನ್ನ ಕಂಡಣೆನೆ ಮೈಯೆಲ್ಲ ಉರಿದೋಗ್ತೈತೆ ನನಗೆ. ನೋಡಿ, ಸುಮ್ಮನೆ ಏನು ಹೇಳಕ್ ಬರಬೇಡಿ. ನೀವು ಸುಮ್ಮನೆ ಇದ್ಬಿಡಿ, ಅನ್ಭವಿಸ್ಕೊಂಡು ಬರಲಿ. ನನಗಂತೂ ಪೂರ್ತಿ ಖುಷಿ ಆಗ್ತೈತೆ. ಕರ್ಕೊಂಡೋಗೋರಲ್ಲ ಪೊಲೀಸ್ನವರು. ನಾನೇನಾದ್ರೂ ಇಲ್ಲಿ ಇದ್ದಿದ್ರೆ ಇನ್ನೂ ಒಂದು 4 ಬಾರಿಸ್ಬಿಟ್ಟು ಬುದ್ಧಿ ಕಲಿಸ್ಬಿಟ್ಟು ವಾಪಸ್ ಕಳಿಸ್ರಿ ಅಂತ ಹೇಳ್ತಾ ಇದ್ದೆ. ಇಲ್ಲ ಒಂದು 4 ವರ್ಷ ಜೈಲಾಗೆ ಇಟ್ಕೊಳ್ರಿ ಅಂತ ಹೇಳ್ತಾ ಇದ್ದೆ. ಹೋಗೋದು ಹೋದ, ಆರಾಮಾಗನೇ ಇರ್ಬೋದು ಮನೆಗೆ ನೆಮ್ಮದಿಯಾಗಿ. ಸುಮ್ಮನೆ ಇರಮ್ಮ. ಏನೇ ಆಗಲಿ, ಮನೆಗಿರೋ ಗಂಡ ಮನೆಗೆ ದೊಡ್ಡ ಮನಸ್ಸಿ ಹಂಗೆ ಈಚೆ ಕಡೆಗೆ ಹೋಗ್ಬಿಟ್ರೆ ಊರ್ ಜನ ಎಲ್ಲ ನಮ್ಮನ್ನು ಬೈಕೊಳಕ್ಕಿಲ್ವಾ? ನೀನೇ ಹೇಳು. ಈಗಿನೇನು ಹೊಗಳ್ತಾವ್ರೆ ಅಂತ ಅನ್ಕೊಂಡ್ರೆ ಅವ್ರು ತುಂಬ ಕ್ಯಾಕರ್ಸ್ ಮಕ್ಕೆ ಹೋಗಿತಿರೋದು. ಅದಕ್ಕೆ ಅಲ್ವಾ ಮಗಳೇ, ಏನಾದರೂ ಒಂದು ಮಾಡಬೇಕು ಅಂತ ಹೇಳ್ತಿರೋದು. ನಿಮ್ಮ ಅಮ್ಮಂಗೆ ಏನಾದರೂ ಹೇಳಿ ಏನಾದ್ರೂ ದಯವಿಟ್ಟು ನಮ್ಮಮ್ಮನ ಮಾತ್ರ ಇದ್ದಾಗ ಎಳಿಯಕ್ಕೆ ಹೋಗ್ಬೇಡಿ. ನಮ್ಮಮ್ಮಂಗೆ ಈಗಲೇ ಬೇಜಾನ್ ಕೆಲಸ ಐತೆ. ಮತ್ತೆ ನಾನೇ ಏನಾದರೂ ಒಂದು ಮಾಡ್ತೀನಿ ಇರು. ಏನಾದರೂ ಮಾಡಮ್ಮ, ನನಗಂತೂ ಪೂರ್ತಿ ಖುಷಿ ಆಗೈತೆ. ಹಬ್ಬ, ಆ ಸಾವುಕಾರ ಇಲ್ದಿರ ಮನೆ ಅಂತ ಹೇಳಿದ್ರೆ ಸ್ವರ್ಗಕ್ಕೆ 3 ಗೇಣು. ವಾ 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 ವಾ, ಎಷ್ಟು ಚೆನ್ನಾಗಿ ಪ್ರಶಾಂತವಾಗಿರ್ತೈತೆ ಅಂತ ಹೇಳಿದ್ರೆ. ಇವಾಗ ಪಾಪ ಉಷುನ ಇಲ್ಲೂ ಕರ್ಕೊಂಡು ಬರಬೇಕಿತ್ತು. ಅದೇ ನಮ್ಮಮ್ಮ ಯಾಕೋ ಬೇಡ ಸುಮ್ಮನಿರು, ಆಶಾ ಉಷಾ ಇಬ್ಬರು ಒಂದೇ ಥರ ಅವರೇ, ಆಮೇಲಿಂದ ಕನ್ಫ್ಯೂಸ್ ಮಾಡ್ಕೊಬಿಡ್ತಾರೆ ಅಂತ ಹೇಳ್ತೈತೆ. ಕನ್ಫ್ಯೂಸ್ ಮಾಡ್ಕೊಂಡ್ರೆ ಏನಾಗ್ತೈತೆ, ಕರ್ಕೊಂಡು ಬರ್ಬೋದಿತ್ತು. ಬಿಡು, ನೋಡೋಣ ಮುಂದಕ್ಕೆ ಏನೋ ಒಂದು ಮಾಡಿದ್ರಾಯ್ತು. ಈಗ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ದೇವ್ರೇ, ಅಬ್ಬ ರಾಘವೇಂದ್ರ ಸ್ವಾಮಿ, ಆ ಸಾವುಕಾರ ನನ್ನ ಮಗ ಅಲ್ಲೇ ಜೈಲಾಗಿರ್ಬೇಕು, ಬರಲೇಬಾರದು ಮನೆಗೆ. ನೋಡು, ನನ್ನ ನಿನ್ನೆ ಜೈಲ್ಗೆ ಹಾಕಿಸ್ತಾ ಇದೀಯಾ? ನಿನ್ಗಂತೂ ನೋಡ್ತಾ ಇರೋ, ನಿನ್ನ ನೀರುನು ಹಂಗೆ ಊಟ ಏನು ಸಿಗ್ದಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ. ಏನು ನೀನ್ ಯಾರು ನನ್ನನ್ನು ಟ್ರಾನ್ಸ್ಫರ್ ಮಾಡ್ಸಕ್ಕೆ? ಮುಚ್ಕೊಂಡು ಕುತ್ಕ. ನಿನಗೆ ಮಾತ್ರ ಇವತ್ತೆಲ್ಲ ಊಟನೂ ಕೊಡಲ್ಲ, ಏನು ಕೊಡಲ್ಲ. ನಿನ್ನ ಮಗ ಎಲ್ಲವನೇ ಅಂತ ಹೇಳ ತನಕನೂ. ಅಯ್ಯೋ ನನ್ನ ಮಗ ಓಡೋದ್ರೆ ನನ್ನನ್ನು ಕರ್ಕೊಂಡ್ಬಿಟ್ಟು ಜೈಲ್ಗೆ ಹಾಕೋದು ಯಾವ ಸೀಮೆ ನ್ಯಾಯ? ನನಗೆ ಹೊಡಿತಿರಲ್ವಾ? ನನಗೆ SP, DCP, MLA ಎಲ್ಲರನ್ನೂ ಗೊತ್ತೇನು? ನೋಡ್ತಾ ಇರ್ರಿ, ನಿಮ್ಮನ್ನು ಒಂದೇ ನಿಮಿಷದಾಗ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ರಿ. ಓ ಕಣಲ್ಲ, ನೋಡ್ತಾನೆ ಇರ್ತೀನಿ. ಅದೇನು ಕಿಸಿತೀಯೋ ಕಿಸಿಯಪ್ಪ. ನೋಡ, ನಾವು ಏನೋ ನೋಡ್ತಾನೆ ಇರ್ಬೇಕಂತೆ. ನೋಡ್ತಾನೇ ಇರ್ತೀನಿ, ಕಣ್ಣಿಗೆ ನೋಡ್ತಾ ಇರ್ತೀನಿ. ಕಿಸಿ ಜೈಲಾಗ ಅದೇನು ಕಿಸಿತೀಯೋ ನೋಡು. ನನ್ನನ್ನ ನಿನ್ ಸುಮ್ಕೆ ಎದುರಾಕಬೇಡ. ಅಯ್ಯಪ್ಪ, ಮುಚ್ಕೊಂಡು ಬಿದ್ದಿರು. ಯವ್ವ, ನಾನು ಎಂತೆಂಥ 420 ಕೆಲಸ ಮಾಡಿದೆ. ನಾನೇ ಜೈಲಿಗೆ ಬಂದಿರಲಿಲ್ಲ ಒಂದು ಕಿತ್ತಾನು. ಏನೇನೋ ಮಾಡ್ಬಿಟ್ಟಿದ್ದೀನಿ ಜೀವನದಾಗೆ. ಈ ನನ್ನ ಮಗ ಮಾಡಿರೋ ಚಿಕ್ಕ ತೋಪಿಗೆ ಜೈಲಿಗೆ ಬರಂಗಾಯ್ತಲ್ಲಪ್ಪ ನನ್ನ ಬಾಳು. ಅಯ್ಯೋ ದೇವ್ರೇ, ಯಪ್ಪ, ಈ ಕಾಲ ನಮ್ಮ ಕಾಲ ಇದ್ದಂಗಿಲ್ಲ ಬಿಡು. ನಮ್ಮ ಕಾಲದಾಗ ನಾನು ಹೆಂಗೋ ದುಡ್ಡು ಕೊಟ್ಟು ಮ್ಯಾನೇಜ್ ಮಾಡ್ತಿದ್ದೆ. ಆದರೆ ಇವಾಗ ಮ್ಯಾನೇಜ್ ಮಾಡೋಕ್ಕೆ ಆಗಲ್ವೇ? ಇನ್ನೂ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಜೈಲಾಗಿಲ್ಲೇ ಇರಬೇಕಾಯ್ತದೆ. ಪಕ್ಕು ಜೈಲೆಲ್ಲ ಖಾಲಿನೇ ಐತೆ. ನಾನು ಒಬ್ಬನೇ ಇದ್ದೀನಿ ಇಲ್ಲಿ. ಯಾರನ್ನ ಜೊತೆಗಾದರೂ ಯಾರನ್ನ ಇದ್ದಿದ್ರೆ ಅಯ್ಯೋ ಸೋ ಚೆನ್ನಾಗಿರೋದು. ಅಯ್ಯೋ, ಹೊಟ್ಟೆ ಬೇರೆ ಗುಡ 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 ಅಂತೈತಲ್ಲ, ಹೊಟ್ಟೆ ಬೇರೆ ಸಿತಾಯ್ತಲ್ಲ. ಏನು ಮಾಡೋದು? ಇವಯ್ಯ ಊಟ ಹಾಕ್ತಾನೋ ಹಾಕಕ್ಕಿಲ್ವೋ? ಹೊಟ್ಟೆ ಸಿತಾಯ್ತು ನನಗೆ. ಪೊಲೀಸಪ್ಪ, ಹೊಟ್ಟೆ ಸಿತಾಯ್ತೆ. ಜೈಲಾಗ ಇಟ್ಟೆಲ್ಲ ಮುರಿಯಕ್ಕೆ ಕೊಡ್ತೀರಾ ಅಂತ ಹೇಳ್ತಿದ್ರಲ್ಲ, ಒಂಚೂರು ಇಟ್ಟು ತಗೊಬಿಟ್ಟು ಬನ್ನಿ. PC, ನನ್ನ ಮಗಂಗೆ ಮಾತ್ರ ಇವತ್ತು ಕೂಳು ನೀರು ಕೊಡಬೇಡ, ಹಂಗೆ ಸಾಯ್ಲಿ ಇವತ್ತು. ನನ್ನ ಮಗುನಿಂದ ಇವತ್ತು ಜೈಲಿಗೆ ಸೇರಿದೆ. ನಾಳೆಗೆ ಇನ್ನೂ ಎಲ್ಲೋಯ್ತೀನೋ. ಇನ್ನು ಮಗ ಕೂಳು ಬೇರೆ ಕೊಡೋಕ್ಕಿಲ್ಲ ಅಂತ ಹೇಳ್ತಾವನಿ. ಏನಪ್ಪ ಮಾಡೋದು? ನಾನು ಹೆಂಡ್ರು ಬತ್ತಾಳೆ, ನಾನು ಬಿಡಿಸ್ಕೊಂಡು ಹೋಗಿ ಬಂದೇ ಬತ್ತಾಳೆ. ಸತಿ ಸಾವಿತ್ರಿ ನನ್ನ ಹೆಂಡ್ತಿ ಬರದೇ ಬರ್ತಾಳೆ. ಬಂದರೆ ಸಾಕು ದೇವ್ರೆ. ಏಯ್, ನಾನು ಬಿಡಿಸ್ಕೊಂಡು ಹೋಗಿ ನಾನು ಹೆಂಡ್ರು ಬತ್ತಾಳೆ. ನೋಡ್ತಾ ಇರು. ಇವತ್ತು ಸಂಜೆ ಅಷ್ಟೊತ್ತಿಗೆ ನಾನು ವಾಪಸ್ ಹೋಯ್ತೀನಿ. ಲೋ PC, ಇವತ್ತು ಇವನು ನುಡಿಕೊಂಡು ಯಾವುದೊಂದು ಸೀಮೆ ಬಂದ್ರು ಒಳಗಡೆ ಬುಡ್ ಕುಡ್ದು ಕಂಡ್ಲ ನೀನು. ಯಾರು ಬಂದ್ರು ಬುಡ್ ಕುಡ್ದು, ಯಾರು ಫೋನ್ ಮಾಡಿದ್ರು ರಿಸೀವ್ ಮಾಡಬಾರ್ದು. ಈ ನನ್ನ ಮಗಂಗೆ ಅಂತ ಸೀನಿಲ್ಲ, ಫೋನ್ ಮಾಡೋಂಥ ಸೀನು. ಆದರೆ ಯಾರು ಬಂದ್ರು ನಾಳೆ ಬರ್ರಿ ಅಂತ ಹೇಳು. ಈ ನನ್ನ ಮಗ ಇವತ್ತು ರಾತ್ರಿ ಎಲ್ಲ ಇಲ್ಲೇ ಬಿದ್ದು ಸಾಯ್ಬೇಕು. ಅವಾಗಾದ್ರೂ ನೀವು ಇಳಿದಿರ ಅಲ್ಲ, ಹತ್ತಿರ ಕೊಬ್ಬು ಸ್ವಲ್ಪನಾದ್ರೂ ಇಳಿತೈತೆ. ಎಲ್ಲ ಪಿಲ್ಲ ನಾನೇ ಮುಂಚೆ ಹೇಳ್ಕೊಟ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ನಲ್ಲ ನಾನೇ ನೀನಿಯ. ಅಯ್ಯೋ, ಈಗ ನಾನು ಎಂಡ್ರು ಬಂದ್ರು ಒಳಗಡೆ ಬಿಡೋಕ್ಕಿಲ್ವೋ ಏನೋ. ಇನ್ನೇನು ಮಾತಾಡಬಾರ್ದು, ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಎಲ್ಲ ಐಡಿಯಾ ನಾನೇ ಕೊಟ್ಬಿಟ್ರೆ ಈ ಪೊಲೀಸಪ್ಪ ನನಗೆ ವರ್ಷಾದ್ರೂ ಬಿಡೋಕ್ಕಿಲ್ಲ ಅಷ್ಟೇ ನೀನಿಯ. ಅಯ್ಯೋ ಸಾವುಕಾರ, ಬಾಯಿ ಮುಚ್ಕೊಂಡಿರಲ್ಲ. ಮಗನ ಆಸ್ತಿ ನಿನ್ನ ಹೆಸ್ರಿಗೆ ಬೇಕು ಅಂದರೆ ಬಾಯಿ ಮುಚ್ಕೊಂಡಿರ್ಬೇಕು.